ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ನಾಳೆ ದರ್ಶನ್ ಸೇರಿ 4 ಖಾಕಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ನಾಳೆ ಮತ್ತೆ 4 ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರ ದರ್ಶನ್ ಅನ್ನೋದು ಈಗಿರುವಂತ ಪ್ರಶ್ನೆ. 2 ದಿನ ಅವಕಾಶ ಕೇಳಿರೋದು ಇವತ್ತು ಮತ್ತು ನಾಳೆ. ಇನ್ ಸ್ಯಾಟರ್ಡೇ ಆಗಿರೋದ್ರಿಂದ ಆಫ್ ಡೇ ಇರುತ್ತೆ ಮತ್ತು ಸಂಡೇ ಬೇರೆ ಇದೆ. ಸೊ ಹಾಗಾಗಿ ನಾಳೆ ಮಧ್ಯಾಹ್ನ ಮೇಲೆ ಕೋರ್ಟ್ಗೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹೀಗಿರ್ಬೇಕಾದ್ರೆ ನಾಳೆ ಏನಾಗುತ್ತೆ? ನಾಳೆ ಪರಪ್ಪನ ಅಗ್ರಹಾರ ಜೈಲ್ ಸೇರ್ತಾರ ದರ್ಶನ್. ವಿಚಾರಣೆ ಮುಗಿದ್ರೆ ಪರಪ್ಪನ ಅಗ್ರಹಾರ ಜೈಲ್ ಫಿಕ್ಸ್. ಯಾಕಂದ್ರೆ A1 ಪವಿತ್ರ ಸೇರಿ ಇನ್ನುಳಿದ 11 ಆರೋಪಿಗಳು ಆಲ್ರೆಡಿ ಜೈಲಲ್ಲಿ ಕೂತಿದ್ದಾರೆ. ನಿನ್ನೆ ಅವ್ರನ್ನೆಲ್ಲ ಜೈಲಿಗೆ ಕಳಿಸಾಗಿದೆ ಪರಪ್ಪನ ಅಗ್ರಹಾರಕ್ಕೆ. ಇವ್ರು 4 ಜನನ್ ಮಾತ್ರ ವಾಪಸ್ ಕಸ್ಟಡಿಗೆ ಪಟ್ಕೊಂಡಿರೋದು. ಯಾಕಂದ್ರೆ ತನಿಖೆ ಸಂದರ್ಭದಲ್ಲಿ ಸೂಕ್ತವಾಗಿ ಇವ್ರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ, ಏನೋ ಮರೆಮಾಚ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ 2 ದಿನ ಅಷ್ಟೇ ಇವ್ರನ್ನ ಕಸ್ಟಡಿಗೆ ಪಟ್ಕೊಂಡಿರೋದು. ಹಾಗಾಗಿ ನಾಳೆ ಕೋರ್ಟ್ ಮುಂದೆ ಇವರನ್ನ ಹಾಜರುಪಡಿಸಲಾಗತ್ತೆ. ಅಲ್ಲಿ ಏನು ಬೆಳವಣಿಗೆ ಆಗತ್ತೆ? ಅಲ್ಲಿ ಆಲ್ಮೋಸ್ಟ್ ಜೈಲೇ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಹೋಗ್ರಿ ಅಂತ ಕಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ಕಂಪ್ಲೀಟ್ ಆಗಿದ್ರೆ ಇನ್ನೂ ಕೂಡ ಅವರು ಮಾಹಿತಿಯನ್ನ ಹೇಳ್ಕೊಳ್ತಾ ಇಲ್ಲ, ಸತ್ಯವನ್ನ ಹೇಳ್ಕೊಳ್ತಿಲ್ಲ ಅಂದ್ರೆ ನೆಕ್ಸ್ಟ್ ಆಕ್ಷನ್ ಏನಿರುತ್ತೆ ಅನ್ನೋದನ್ನ ಕಾನೂನಾತ್ಮಕವಾಗಿ ನೋಡಬೇಕು. ಅಕಸ್ಮಾತ್ ತನಿಖೆ ಪೂರ್ಣಗೊಂಡಿದ್ರೆ ಇವತ್ತು ಫುಲ್ ಡ್ರಿಲ್ ಮಾಡಿ ಪೊಲೀಸರು ಇವ್ರೇನಾದ್ರೂ ನಾಳೆ ಒಳಗಡೆ ಎಲ್ಲ ಸತ್ಯ ಹೇಳಿಬಿಟ್ಟಿದ್ರೆ, ತನಿಖೆ ಮುಗ್ದಿದ್ರೆ ಜೈಲಿಗೆ ಹೋಗೋದು ಫಿಕ್ಸ್. ಯಾಕಂದ್ರೆ ಈಗ ಆಲ್ರೆಡಿ 11 ಜನ ಪವಿತ್ರ ಸೇರಿದಂತೆ 11 ಜನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಇವರ ವಿಚಾರಣೆ ಅಂತ್ಯ ಆದ್ರೆ ಇವ್ರನ್ನು ಕೂಡ ಕಳಿಸಲಾಗುತ್ತೆ. ಅಕಸ್ಮಾತ್ ನಾಳೆ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಹೋದ್ರೆ 2ನೇ ಬಾರಿ ಹೋದಂಗಾಗತ್ತೆ. ಮೊದಲು ಹೆಂಡತಿಗೆ ಹೊಡೆದು ಹೋಗಿದ್ದು, ಈಗ ಆಪ್ತೆಗೆ ಮೆಸೇಜ್ ಮಾಡಿರುವಂತ ಕೇಸಲ್ಲಿ.